ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶ ಚತುರ್ಥಿಗೆ ಬಹಳ ಮಹತ್ವವಿದೆ. ಆಗಸ್ಟ್ 27 ಬುಧವಾರದಂದು ಗಣೇಶ ಚತುರ್ಥಿ ಹಬ್ಬ ಬಂದಿದೆ. ಬುಧವಾರದಂದು ಗಣೇಶ ಚತುರ್ಥಿ ಬರುವುದು ಬಹಳ ವಿಶೇಷ ಎಂದು ಹೇಳಬಹುದು. ಇಂತಹ ಅದ್ಭುತ ದಿನ ಮತ್ತೆ ಮತ್ತೆ ಬರುವುದೇ ಇಲ್ಲ ಎಂದು ನಮ್ಮ ವೇದ ಪಂಡಿತರು ಹೇಳ್ತಾರೆ. ಈ ಗಣೇಶ ಚತುರ್ಥಿಯಂದು ವಿಘ್ನಗಳನ್ನು ನಿವಾರಿಸುವ ಬುಜ್ಜಿ ಗಣಪನನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಿ ಈ ವರ್ಷವಿಡೀ ಆಯುಷು ಆರೋಗ್ಯದಿಂದ ಮತ್ತು ಅಷ್ಟೈಶ್ವರ್ಯಗಳಿಂದ ಬದುಕ್ತೀರಾ. ಆದ್ದರಿಂದ ಈ ಗಣೇಶ ಚತುರ್ಥಿಯಂದು ಮನೆಯಲ್ಲಿ ಪೂಜೆ ಮಾಡುವ ಪ್ರತಿಯೊಬ್ಬರು ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ತಿಳ್ಕೊಳ್ಬೇಕು. ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು, ಪೂಜಾ ನಿಯಮಗಳು, ಗಣಪತಿಗೆ ಅರ್ಪಿಸಬೇಕಾದ ನೈವೇದ್ಯಗಳು ಮತ್ತು ಅನುಸರಿಸಬೇಕಾದ ಕೆಲವು ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಜೈ ಶ್ರೀರಾಮ್ ಎಂದು ಕಮೆಂಟ್ಸ್ ಮಾಡಿ. ಆಗಸ್ಟ್ 27 ಬುಧವಾರದಂದು ಗಣೇಶ ಚತುರ್ಥಿ ಹಬ್ಬ ಬಂದಿದೆ. ಗಣೇಶ ಚತುರ್ಥಿ ಪೂಜಾ ನಿಯಮಗಳನ್ನು ತಿಳಿಯದೆ ಆ ಗಣೇಶನನ್ನು ಪೂಜಿಸಿದರೆ ಯಾವುದೇ ಪುಣ್ಯ ಫಲ ಸಿಗೋದಿಲ್ಲ. ಮೊದಲ ಪೂಜೆಯನ್ನು ಸ್ವೀಕರಿಸುವ ಗಣೇಶನನ್ನು ಬಹಳ ನಿಯಮ ನಿಷ್ಠೆಗಳಿಂದ ಪೂಜಿಸಬೇಕು. ಬುಜ್ಜಿ ಗಣಪನನ್ನು ಪೂಜಿಸುವ ಪ್ರತಿಯೊಬ್ಬರು ಕೆಲವು ವಿಷಯಗಳನ್ನು ಕಡ್ಡಾಯವಾಗಿ ತಿಳ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಪೂಜೆಗೆ ಪುಣ್ಯ ಫಲ ಸಿಗುತ್ತದೆ. ನೀವು ಪೂಜಿಸುವ ಗಣೇಶನ ವಿಗ್ರಹವನ್ನು ಖರೀದಿಸುವ ಮೊದಲು ಆ ಗಣೇಶ ವಿಗ್ರಹವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಖರೀದಿಸಬೇಕು. ಮುಖ್ಯವಾಗಿ ನೀವು ಖರೀದಿಸುವ ಗಣಪತಿ ವಿಗ್ರಹದ ಸೊಂಡಿಲು ಎಡಭಾಗಕ್ಕೆ ತಿರುಗಿರಬೇಕು. ಅದೇ ರೀತಿ ನಿಮ್ಮ ಗಣಪತಿ ವಿಗ್ರಹದಲ್ಲಿ ಖಂಡಿತವಾಗಿಯೂ ಮೂಷಿಕ ಇರಬೇಕು. ಇದು ನಿಮ್ಮ ಶ್ರೇಯಸ್ಸು ಮತ್ತು ಅದೃಷ್ಟದ ಸಂಕೇತವಾಗಿದೆ. ಇನ್ನು ಹಳದಿ ಬಣ್ಣದಲ್ಲಿರುವ ಗಣಪತಿಯನ್ನ ಅಥವಾ ಕೆಂಪು ಬಣ್ಣದಲ್ಲಿರುವ ಗಣಪತಿಯನ್ನ ಆರಿಸಿಕೊಳ್ಳಿ. ಮಣ್ಣಿನ ಗಣಪತಿಯನ್ನ ಪೂಜಿಸಿದ್ರೆ ಇನ್ನೂ ಉತ್ತಮ. ಇನ್ನು ನಮ್ಮಲ್ಲಿ ಅನೇಕರು ಹಬ್ಬಕ್ಕೆ ಒಂದು ದಿನ ಮುಂಚಿತವಾಗಿ ಮನೆಯನ್ನು ಸ್ವಚ್ಛಗೊಳಿಸ್ತಾರೆ ಮತ್ತು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸ್ತಾರೆ. ಗಣೇಶ ಚತುರ್ಥಿಯ ಹಿಂದಿನ ದಿನ ಮಂಗಳವಾರ ಬಂದಿದೆ. ಆದರೆ ಮಂಗಳವಾರ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬಾರ್ದು. ಆದ್ದರಿಂದ ಆಗಸ್ಟ್ 27 ಬುಧವಾರದಂದು ಮಾತ್ರ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ಆದರೆ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಒಂದು ದಿನ ಮುಂಚಿತವಾಗಿಯೇ ಸಿದ್ಧಪಡಿಸ್ಕೊಳ್ಬಹುದು. ಅದೇ ರೀತಿ ನೀವು ಪೂಜಿಸುವ ಗಣೇಶ ವಿಗ್ರಹವನ್ನು ತರಲು ಬಯಸಿದರೆ ಈ ಮಂಗಳವಾರ ಸಂಜೆ 5:30ರಿಂದ 8:30 ನಡುವೆ ಅಮೃತ ಗಳಿಗೆಗಳಿವೆ. ಇನ್ನು ಈ ಗಣೇಶನ ವಿಗ್ರಹವನ್ನು ನಿಮ್ಮ ಮನೆಗೆ ತಂದ ನಂತರ ಆ ವಿಗ್ರಹದ ಮೇಲೆ ಒಂದು ವಸ್ತ್ರವನ್ನು ಮುಚ್ಚಿ ಒಂದು ಪವಿತ್ರ ಸ್ಥಳದಲ್ಲಿ ಗಣೇಶನನ್ನು ಇಡಬೇಕು. ಇನ್ನು ಈ ಗಣೇಶ ಚತುರ್ಥಿ ಹಬ್ಬದ ದಿನದಂದು ಗಂಗಾ ಜಲದಿಂದ ಅಥವಾ ಅರಿಶಿಣದ ನೀರಿನಿಂದ ಗಣೇಶನ ವಿಗ್ರಹವನ್ನು ಶುದ್ಧೀಕರಿಸಿ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಬಹುದು. ಆದರೆ ಗಣೇಶನನ್ನು ಪೂಜಿಸುವವರು ಕಡ್ಡಾಯವಾಗಿ 21 ಪತ್ರೆಗಳಿಂದ ಗಣೇಶನನ್ನು ಪೂಜಿಸಬೇಕು. 21 ಪತ್ರೆಗಳು ಸಿಗದ ಪಕ್ಷದಲ್ಲಿ ಕನಿಷ್ಠ 11 ಪತ್ರೆಗಳಿಂದ ಅಥವಾ 5 ರೀತಿಯ ಪತ್ರೆಗಳಿಂದ ಗಣಪತಿಯನ್ನು ಪೂಜಿಸಬಹುದು. ಆದರೆ ಗಣೇಶನ ಪೂಜೆಯಲ್ಲಿ ಕಡ್ಡಾಯವಾಗಿ ಲಡ್ಡುಗಳು, ಎಲೆಗಳು ಮತ್ತು ಗರಿಕೆ ಇರಬೇಕು. ಆಗ ಮಾತ್ರ ನಿಮ್ಮ ಪೂಜೆಗೆ ದ್ವಿಗುಣ ಪುಣ್ಯ ಫಲ ಸಿಗುತ್ತದೆ. ಇನ್ನು ಗಣಪತಿ ಪೂಜೆಯನ್ನು ಪ್ರಾರಂಭಿಸಲು ಒಂದು ಶುಭ ಸಮಯವನ್ನು ಆರಿಸ್ಕೊಳ್ಬೇಕು. ಯಾವಾಗ ಬೇಕೋ ಆಗ ಗಣಪತಿಯನ್ನು ಪೂಜಿಸಬಾರ್ದು. ಮಧ್ಯಾಹ್ನ 11:30ರಿಂದ 1:30 ನಡುವೆ ಗಣಪತಿ ಪೂಜೆಯನ್ನು ಪ್ರಾರಂಭಿಸಬೇಕು. ಇನ್ನು ಪೂಜೆ ಮಾಡುವ ಮಹಿಳೆಯರು ಕಡ್ಡಾಯವಾಗಿ ಹಸಿರು ಬಣ್ಣದ ವಸ್ತ್ರಗಳನ್ನು ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಗಣೇಶನನ್ನು ಪೂಜಿಸಬೇಕು. ಗಣೇಶನನ್ನು ಕೆಂಪು ಬಣ್ಣದ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಗಣೇಶನ ಕುತ್ತಿಗೆಗೆ ಒಂದು ಗರಿಕೆ ಮಾಲೆಯನ್ನು ಹಾಕಿ ಪೂಜೆಯನ್ನು ಪ್ರಾರಂಭಿಸಿ. ಆದರೆ ಗಣೇಶನ ಪೂಜೆಯಲ್ಲಿ ಖಂಡಿತವಾಗಿಯೂ ಕಲಶವನ್ನು ಸ್ಥಾಪಿಸಬೇಕು. ಕಲಶಕ್ಕೆ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಕಲಶದಲ್ಲಿ ನೀರು ಹಾಕಿ ಅರಿಶಿಣ, ಕುಂಕುಮ, ಅಕ್ಷತೆಗಳು ಮತ್ತು ಕೆಲವು ರೂಪಾಯಿ ನಾಣ್ಯಗಳನ್ನು ಹಾಕಿ ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಮಾವಿನ ಎಲೆಗಳಿಂದ ಕಲಶವನ್ನು ಅಲಂಕರಿಸಿಕೊಳ್ಳಿ. ಗಣೇಶನ ಬಲಭಾಗದಲ್ಲಿ
ಕಲಶವನ್ನು ಪ್ರತಿಷ್ಠಾಪಿಸಬೇಕು. ಅದೇ ರೀತಿ ಗಣೇಶನ ಎಡಭಾಗದಲ್ಲಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡಬೇಕು. ಈ ಗಣೇಶ ಚತುರ್ಥಿಯಂದು ಗಣಪತಿಯೊಂದಿಗೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಿದರೆ ನಿಮ್ಮ ಎಲ್ಲ ಹಣದ ಕಷ್ಟಗಳು ತಕ್ಷಣವೇ ದೂರವಾಗಿ ನಿಮ್ಮ ಕುಟುಂಬಕ್ಕೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಇನ್ನು ಅನೇಕರಿಗೆ ತಿಳಿಯದ ವಿಷಯವೇನೆಂದರೆ, ಗಣೇಶನ ಪೂಜೆಯಲ್ಲಿ ಕಡ್ಡಾಯವಾಗಿ ಅರಿಶಿಣದಿಂದ ಒಂದು ಸಣ್ಣ ಗೌರಿ ದೇವಿಯನ್ನು ತಯಾರಿಸಿಕೊಂಡು ಗಣೇಶನ ಎದುರಿಗೆ ಗೌರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಅರಿಶಿಣ ಮತ್ತು ಕುಂಕುಮಗಳಿಂದ ದೇವಿಯನ್ನು ಪೂಜಿಸಬೇಕು. ಇನ್ನು ಗಣೇಶನ ಎದುರಿಗೆ 2 ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಬೇಕು. ಸಾಮಾನ್ಯವಾಗಿ ಯಾವುದೇ ಹಬ್ಬ ಬಂದರೆ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡ್ತೇವೆ. ಆದರೆ ವಿನಾಯಕ ಚತುರ್ಥಿಯ ದಿನ ತೆಂಗಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ವಿಶೇಷ ಪುಣ್ಯ ಫಲ ಸಿಗುತ್ತದೆ. ಅದೇ ರೀತಿ ಗಣಪತಿಗೆ ಇಷ್ಟವಾದ ಕೆಂಪು ದಾಸವಾಳ ಹೂಗಳು ಮತ್ತು ಕೆಂಪು ಗುಲಾಬಿ ಹೂಗಳಿಂದ ವಿನಾಯಕನನ್ನು ಪೂಜಿಸಿದರೆ ಎಲ್ಲ ಆರ್ಥಿಕ ಸಮಸ್ಯೆಗಳು ತಕ್ಷಣವೇ ನಿವಾರಣೆಯಾಗುತ್ತವೆ. ವಿಪರೀತ ಸಾಲದ ಸಮಸ್ಯೆ ಇರುವವರು ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಬಿಳಿ ಬಣ್ಣದ ವಿನಾಯಕನನ್ನು ಪೂಜಿಸೋದು ಬಹಳ ಒಳ್ಳೆಯದು. ಗಣಪತಿ ಪೂಜೆಯಲ್ಲಿ ಕಡ್ಡಾಯವಾಗಿ 5 ರೀತಿಯ ನೈವೇದ್ಯಗಳನ್ನು ಮತ್ತು 3 ರೀತಿಯ ನೈವೇದ್ಯಗಳನ್ನು ಅರ್ಪಿಸಬೇಕು. ಗಣಪತಿಗೆ ಬಹಳ ಇಷ್ಟವಾದ ಕಡಲೆಕಾಳು, ಕರ್ಜಿಕಾಯಿ, ಮೋದಕಗಳನ್ನು ಕಡ್ಡಾಯವಾಗಿ ಅರ್ಪಿಸಬೇಕು. ಕುಂಕುಮ ಎಂದರೆ ಗಣಪತಿಗೆ ಬಹಳ ಇಷ್ಟ. ಆದ್ದರಿಂದ ಈ ವಿನಾಯಕ ಚತುರ್ಥಿಯಂದು ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರೂ ವಿನಾಯಕನ ವಿಗ್ರಹಕ್ಕೆ ಕುಂಕುಮ ತಿಲಕ ಇಟ್ಟು ನಮಸ್ಕರಿಸಿ ಆ ಬುಜ್ಜ ಗಣಪಯ್ಯನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಇನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಈ ವಿನಾಯಕ ಚತುರ್ಥಿಯಂದು ಚಂದ್ರನನ್ನು ನೋಡೋದು ನಿಷಿದ್ಧ. ತಪ್ಪಿಯೂ ಚಂದ್ರನನ್ನು ನೋಡಬಾರ್ದು. ವಿನಾಯಕ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದರೆ ಈ ವರ್ಷ ಪೂರ್ತಿ ನಿಮಗೆ ಅವಮಾನಗಳು ಎದುರಾಗ್ತವೆ. ಈ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದ ಶ್ರೀಕೃಷ್ಣನಿಗೂ ನಿಂದನೆಗಳು ಎದುರಾದವು. ಆದ್ದರಿಂದ ಚಂದ್ರದೋಷ ಇರಬಾರ್ದೆಂದರೆ ಮನೆಯಲ್ಲಿ ವಿನಾಯಕ ಪೂಜೆ ಮುಗಿದ ನಂತರ ಮನೆಯಲ್ಲಿರುವ ಪ್ರತಿಯೊಬ್ಬರು ತಲೆಯ ಮೇಲೆ ಅಕ್ಷತೆ ಹಾಕೊಂಡು ಗಣಪತಿಗೆ ನಮಸ್ಕರಿಸಿ. ಇನ್ನು ಚಂದ್ರನನ್ನು ನೋಡಿದರೂ ಸಹ ಯಾವುದೇ ಚಂದ್ರದೋಷ ಇರುವುದಿಲ್ಲ. ಹಾಗೆಯೇ ಯಾವುದೇ ಹಬ್ಬ ಬಂದರೂ ಸಹ ಮಹಿಳೆಯರೇ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಆದರೆ ವಿನಾಯಕ ಚತುರ್ಥಿ ಪೂಜೆಯನ್ನು ಪುರುಷರು ಮಾಡಿದರೆ ಬಹಳ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಆದ್ದರಿಂದ ಈ ವಿನಾಯಕ ಚತುರ್ಥಿಯಂದು ಕನಿಷ್ಠ ದೇವರಿಗೆ ಬೆಳಗಿಸುವ ದೀಪವನ್ನು ನಿಮ್ಮ ಪತಿಯಿಂದ ಬೆಳಗಿಸಿ. ನಿಮ್ಮ ಪೂಜೆಗೆ ದ್ವಿಗುಣ ಪುಣ್ಯ ಫಲ ಸಿಗುತ್ತದೆ. ಗಣಪತಿಯನ್ನು ಪೂಜಿಸಲು ಯಾವುದೇ ಮಂತ್ರಗಳು ಅಗತ್ಯವಿಲ್ಲ. ನಿಮಗೆ ಯಾವುದೇ ಮಂತ್ರಗಳು ಬಾರದಿದ್ದರೂ ಭಕ್ತಿ ಶ್ರದ್ಧೆಯಿಂದ ವಿನಾಯಕನನ್ನು ನೆನೆಸಿಕೊಂಡು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗಣಪತಿಯನ್ನು ಪೂಜಿಸಿ. ಇನ್ನು ನಮ್ಮಲ್ಲಿ ಅನೇಕ ಮಹಿಳೆಯರಿಗೆ ಮುಟ್ಟಿನ ಕಾರಣದಿಂದ ಗಣೇಶನ ಹಬ್ಬವನ್ನು ಆಚರಿಸಲು ಸಾಧ್ಯವಾಗದಿರಬಹುದು. ಅಂತಹವರು ಸೆಪ್ಟೆಂಬರ್ 10ರಂದು ಬುಧವಾರ ಸಂಕಷ್ಟಹರ ಚತುರ್ಥಿ ಬಂದಿದೆ. ಆ ದಿನ ವಿನಾಯಕನನ್ನು ಪೂಜಿಸಿದರೆ ಅನೇಕ ಶುಭ ಪ್ರಯೋಜನಗಳು ಸಿಗ್ತವೆ. ಇನ್ನು ನೀವು ಪೂಜಿಸುವ ವಿನಾಯಕನ ವಿಗ್ರಹವನ್ನು ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು. ಆದರೆ ದಕ್ಷಿಣ ದಿಕ್ಕಿನಲ್ಲಿ ತಪ್ಪಿಯೂ ವಿನಾಯಕನ ವಿಗ್ರಹವನ್ನು ಇಡಬಾರ್ದು. ಈ ರೀತಿ ಗಣಪತಿಯನ್ನು ಪೂಜಿಸಿ ಈ ವರ್ಷ ಪೂರ್ತಿ ಆ ಗಣಪಯ್ಯನ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್.